ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಓಂ ಪ್ರಕಾಶ್ ಅವರ ಕಗ್ಗೊಲೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಸವರಾಜ್ ಮಾಲ್ಗತ್ತಿ ಅವರಿದ್ದಾರೆ. ಇದ್ದದ್ದನ್ನು ಇದ್ದಂಗೆ ಹೇಳುವಂಥ ನೇರ ವ್ಯಕ್ತಿತ್ವದ ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥವ್ರು ಬಸವರಾಜ್ ಮಾಲ್ಗತ್ತಿಯವರು. ಬಸವರಾಜ್ ಮಾಲ್ಗತ್ತಿಯವರೇ, ವೆರಿ ಅನ್ಫಾರ್ಚುನೇಟ್ ಸಂಗತಿ. ಯಾಕಂದರೆ ಈ ರೀತಿ ಒಂದು ಕೊಲೆ, ಅದರಲ್ಲೂ ಮನೆಯವರಿಂದ, ಏನಂತೀರಿ ಸರ್? ಭಾಳಷ್ಟು ಮನಸ್ಸಿಗೆ ನೋವಾಗ್ತದೆ. ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೇವೆ. DIG ಆಗಿದ್ದರು, ನಾನು ಬಾಲ್ಕೋಟ್ DSP ಇದ್ದಾಗ, DG ಇದ್ದಾಗ ನಾನು DCP ಆಗಿದ್ದೆ. ಭಾಳ ಒಳ್ಳೆಯ ವ್ಯಕ್ತಿತ್ವ. ಅವ್ರ ಮನೆಯಲ್ಲಿ ಎಷ್ಟೇ ತೊಂದರೆ ಇದ್ರು 25 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಅವ್ರ ಪರ್ಸನಲ್ ಲೈಫ್ನಲ್ಲಿ ದೇ ಆರ್ ನಾಟ್ ಹ್ಯಾಪಿ. ಫ್ಯಾಮಿಲಿ ಲೈಫ್ ಅಷ್ಟೊಂದು ಛಿದ್ರವಾಗಿತ್ತು, ಅಷ್ಟೊಂದು ಅನಾನುಕೂಲತೆ ಇತ್ತು ಇಬ್ಬರಲ್ಲಿಯೂ. ಒಂದೂ ಹೊಂದಾಣಿಕೆ ಇರಲಿಲ್ಲ. ದುರ್ದೈವ, ಈ ಅಂತ್ಯ ಹೀಗೆ ಆಗ್ತದಲ್ಲ ಅಂತ ತಿಳ್ಕೊಂಡು ಭಾಳ ಮನಸ್ಸಿನ ನೋವಾಗ್ತದೆ. ಇದು ಒಂದು ನಾನು ಇದರಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವ್ರು ಎಷ್ಟೇ ಮೆಂಟಲ್ ಸ್ಟ್ರೆಸ್ ಇದ್ರೂ ಆಫೀಸಿಗೆ ಬಂದರೆ ಅದೆಲ್ಲ ಮನೆಯಲ್ಲೇ ಮರ್ತು ಬಿಡ್ತಿದ್ರು, ಮನೆಯಾಗೆ ಬಿಟ್ಟು ಬರ್ತಿದ್ರು. ಆಫೀಸ್ನಲ್ಲಿ ನಾವು ನೋಡಿದ್ದೀವಿ, ಅನೇಕ ಅಧಿಕಾರಿಗಳು ನೋಡಿದ್ದೀವಿ. ಆಫೀಸ್ನಲ್ಲಿ ಬಂದರೆ ಆ ಹೆಂಡತಿಗೆ ಏನಾದರೂ ಕಿರಿಕಿರಿ ಆದರೆ ಆಫೀಸ್ನಲ್ಲಿ ಕಿರಿಕಿರಿ ಸಬಾರ್ಡಿನೇಟ್ಸ್ ಮೇಲೆ ಬರ್ತದೆ. ಅಂದ್ರೆ ಮೊದಲಿಂದನೂ ಕೂಡ ಇವರ ಮನೆಯವ್ರದ್ದು ಕಿರಿಕಿರಿ ಇತ್ತು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಅವರು SP ಕಾರವಾರದ ಇರುವಾಗಲಿಂದ ಸ್ಟಾರ್ಟ್ ಆಗಿದೆ. SP ಕಾರವಾರ ಇರುವಾಗ 85 86 SP ಕಾರವಾರ ಇದ್ದರು. ಆವಾಗಲಿಂದನೇ ಅವ್ರಿಗೆ ಅದು ಅವ್ರ ಸಿಸ್ಟರ್ ಹೆಸರಲ್ಲೇ ಲ್ಯಾಂಡ್ ಮಾಡಿದ್ದಕ್ಕೆ ಆವಾಗಲಿಂದ ಶುರು ಆಯಿತು. ಸೊ ಹೀಗಾಗಿ ಅನ್ಹ್ಯಾಪಿನೆಸ್ ಯಾವಾಗಲೂ ಇತ್ತು. ಒಂದು ದಿವಸ ಅವರು ಹೆಂಡತಿ ಮಕ್ಕಳು ಇನ್ಸ್ಪೆಕ್ಷನ್ ಆಗಲಿ ಕ್ಯಾಂಪಿಗೆ ಆಗಲಿ ಬರ್ತಾನೆ ಇರಲಿಲ್ಲ, ಜೊತೆಗೆ ಸಾಹೇಬ್ರೊಬ್ಬರೇ ಬರೋದು. ಸೊ ಯಾವಾಗಲಿಂದ ಇತ್ತು. ಅಂಥ ಸ್ಟ್ರೆಸ್ ಇದ್ರೂ ಅವರು ಆಫೀಸರ್ಸ್ ಮೇಲೆ ಎಂದೂ ರೇಗಾಗ್ತಿರ್ಲಿಲ್ಲ. ಎಂದೂ ಸಮಾಧಾನದಿಂದ, ಭಾಳ ಸಮಯಚಿತ್ತದಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. DG ಇದ್ದಾಗಂತೂ ಭಾಳಷ್ಟು ಸಹಾಯ ಮಾಡಿದ್ದಾರೆ. ತಮ್ಮ ಅವರ ಪರಿಚಯ ಹೇಗೆ ಸರ್? ಅವರ ಸ್ನೇಹ ಹೇಗೆ? ಇವನ್ ವೈಯಕ್ತಿಕ ಸಹ ನನ್ನ ಜೊತೆ ಮಾತಾಡಿದ್ರು ಸಾಹೇಬರು. ಅಷ್ಟೊಂದು ಕ್ಲೋಸ್ ಆಗಿದ್ವಿ. ನಮ್ಮ ಫ್ರೆಂಡ್ ಒಬ್ಬರು ಇನ್ನೊಬ್ಬಿದ್ರು, ನಾಡಗೌಡ ಅಂತ, ನನ್ನ ಕ್ಲಾಸ್ಮೇಟ್ ಅವನು. ಅವರು ಸಾಹೇಬ್ರ ಜೊತೆಗೆ ಅವನು ಅಡಿಷನಲ್ ಡೈರೆಕ್ಟರಾಗಿ ರಿಟೈರ್ಡ್ ಆದ ಫಾರೆಸ್ಟು. ಅವರು ಭಾಳ ಆತ್ಮೀಯರು. ನನಗೂ ಕರೆಯಾಗಿ ಹೋಗಿ ಅವರು 3 ಜನ ಕೂಡಿ ಊಟ ಗೀಟ ಮಾಡ್ತಿದ್ದೀವಿ, ಪಾರ್ಟಿ ಗೀಟಿ ಮಾಡ್ತಿದ್ದೆ. ಅವಾಗೆಲ್ಲ ಬಿಚ್ಚು ಮಾತಾಡ್ತಿದ್ರು. ಒಮ್ಮೆ ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಹೆಣ್ಮಳು ಭಾಳ ಒಂಥರ ಇರಿಟೇಟ್ ಆಗಿ ಬಿಹೇವ್ ಮಾಡೋಳು. ಇದು ಯಾಕೆ ಪೀಡ ಬಂತಪ್ಪ ನಮ್ಮ ಮನೆಗೆ ಅನ್ನೋ ಥರ ಬಿಹೇವಿಯರು. ಗೊತ್ತಿರಲಿ ಬಿಡಲಿ, ಯಾರೋ ಸಮಾನೇಟ್ಸ್ ಬರಲಿ, ಸಂಬಂಧಿಕರು ಬರಲಿ, ಎಲ್ಲರಿಗೂ ಹಾಗೆ ಟ್ರೀಟ್ಮೆಂಟ್ ಎಂಬಂದು. ಅದು ಏನೋ ಅಂಥ ಇದು ಯಾಕೆ ಆಗ್ತದೆ ಅಂತಂದರೆ, ನನ್ನ ಅನುಭವ ಪ್ರಕಾರ ನಮ್ಮ ಪೊಲೀಸರು ನಾವು ಭಾಳಷ್ಟು ಮೆಂಟಲ್ ಸ್ಟ್ರೆಸ್ನಲ್ಲಿ ಕೆಲಸ ಮಾಡಿ ಮನೆ ಹೆಂಡತಿ ಮಕ್ಕಳನ್ನು ಮರ್ತು ಬಿಡ್ತೀವಿ ನಾವು. ಅವ್ರಿಗೆ ಗಮನ ಹರಿಸೋದಿಲ್ಲ, ಅವ್ರು ಏನು ಅನುತನು ವಿಚಾರಿಸೋದಿಲ್ಲ, ಅವ್ರು ಏನು ತೊಂದರೆ ಇದೆ, ಏನು ಸಾಧ್ಯ ಇದೆ. ಈ ನೋಡ್ರಿ, ಹೆಂಡತಿ ಇದ್ದವಳು ಚಿಕ್ಕ ಮಕ್ಕಳು ಇರುತ್ತಾನೆ, ಮಕ್ಕಳ ಜೊತೆ ಎಂಜಾಯ್ ಮಾಡ್ತಿರ್ತಾಳೆ. ಮಕ್ಕಳು ಸ್ಕೂಲಿಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಹೈಸ್ಕೂಲಿಗೆ ಹೋಗೋದು ಬಂದರೆ ಅವ್ರದ್ದೇನು ಕೆಲಸ ಇರೋದಿಲ್ಲ, ಮನೆಯಾಗ ಒಬ್ಬರೇ ಇರ್ತಾರೆ. ನಾವು ಅವ್ರಿಗೆ ಅಟೆನ್ಷನ್ ಕೊಡೋದಿಲ್ಲ, ಅವ್ರ ಅನುತನು ಏನು ಅಂತ ನಾವು ವಿಚಾರ ಮಾಡೋದಿಲ್ಲ. ಬರೀ ನಾವು ನೌಕರಿ ಅಂತ ನೌಕರಿಯಲ್ಲೇ ಸಾಯ್ತೇವೆ. ಒಂದಾದರೆ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ನಮ್ಮ ಗಾಡ್ಯಾಗ ಕರ್ಕೊಂಡ್ರೆ, ಸರ್ಕಾರಿ ವಾಹನದಲ್ಲಿ ಅಧಿಕಾರಿ ಹೆಂಡತಿ ಪ್ರಯಾಣ ಮಾಡಿದಳು ಅಂತ ಎಲ್ಲ TV ತೋರಿಸ್ತಾರೆ, ಎಲ್ಲರೂ ಮಾಧ್ಯಮದವ್ರು ತೋರಿಸ್ತಾರೆ. ಇಷ್ಟೊಂದು ಏನು ನಾವು ಅಟೆನ್ಷನ್ ತೋರಿಸೋದಿಲ್ಲಲ್ಲ, ಮೆಂಟಲ್ ಸ್ಟ್ರೆಸ್ನಲ್ಲಿ ಕೆಲಸ ಮಾಡ್ತೇವೆ. ಬರೀ ಕೆಲಸಕ್ಕೆ ಗಮನ ಕೊಡೋದ್ರಿಂದ ನಾವು ಹೆಂಡತಿ ಮಕ್ಕಳ ಬಗ್ಗೆ ವಿಚಾರ ಮಾಡೋದಿಲ್ಲ. ಅದ್ರ ಪರಿಣಾಮ ಇದು ಬ್ರದರ್, ಅದ್ರ ಪರಿಣಾಮನೇ ಇದು. ಇವತ್ತು ಏನಾಗಿದೆ, ನಾವು ಹೆಂಡತಿ ಕಾಳಜಿ ಮಾಡೋದಿಲ್ಲ, ಅವ್ರಿಗೆ ಗಮನ ಹರಿಸೋದಿಲ್ಲ, ಅವ್ರಿಗೆ ವಿಚಾರಣೆ ಮಾಡೋದಿಲ್ಲ. ಇದು ಇಂಟರ್ನಲ್. ಇದಕ್ಕೇನಾದರೂ ಸರ್ಕಾರ ಆಗಲಿ ಅಥವಾ ಹಿರಿಯರ ಅಧಿಕಾರಿಗಳಿಗೆ ಕೌನ್ಸಿಲಿಂಗ್ ಮಾಡೋದಾಗಲಿ, ಏನಾದರೂ ಒಂದು ರಜಾ ಕೊಡೋದಿಲ್ಲ ಬ್ರದರ್. ಒಂದು ಮದುವೆ ಇತ್ತಂದರೆ ಕಾನ್ಸ್ಟೇಬಲ್ಗಳಿಗೆ ಒಂದು ರಜಾ ಕೊಡೋದಿಲ್ಲ ನಾವು. ಸತ್ರು, ತಂದೆ ತಾಯಿ ಸತ್ರು, ಯಾರು ಸತ್ರು ರಜಾ ಕೊಡೋದಿಲ್ಲ. ರಜಾ ಹೋದರೆ ವಾಪಸ್ ಕರ್ಸೋತಾರೆ. ನಾನು ಮದುವೆಗೆ 15 ದಿವಸ ರಜಾ ಹಾಕಿದ್ದೆ, 5 ದಿವಸನೇ ವಾಪಸ್ ಕರ್ಸಂದ್ರೆ ನನಗೆ. ಅವಾಗ ಇದು ನನಗೊಂದು ಇನ್ಸಿಡೆಂಟ್ ಆಗಿಬಿಡ್ತು, ರೈತರ ಗಲಾಟೆ. ಸೊ ವಾಪಸ್ ಬಂದುಬಿಟ್ಟೆ ನಾನು 5 ದಿವಸನಲ್ಲೇ. ಸೊ ಈಗ ಅವರು ಬೇಕಂತ ತೊಂದರೆ ಕೊಡಬೇಕಂತೇನು ಆಫೀಸರ್ಸ್ ಮಾಡೋದಿಲ್ಲ, ಅನಿವಾರ್ಯತೆ ಹಂಗಿರ್ತದೆ. ಆ ಸ್ಟ್ರೆಸ್ನಲ್ಲಿ ನಾವು ಕೆಲಸ ಮಾಡ್ತಿರ್ತೇವೆ. ಅದಕ್ಕೆ ಸರ್ಕಾರ ನಮಗೆ ಗಮನ ಹರಿಸ್ಬೇಕು. ಈಗ ನೋಡಿ, ನಾವು ರಿಟೈರ್ಡ್ ಆದರೂ ಸಹ ನಮಗೆ ಬಳುವಳಿ ಏನು? ನಾವು ರಿಟೈರ್ಡ್ ಆದರೆ ನಮಗೆ ಪೆನ್ಷನ್ ಜೊತೆಗೆ ಶುಗರ್ ಬರ್ತದೆ, BP ಬರ್ತದೆ, ಎಲ್ಲ ರೋಗಗಳು ಬರ್ತವೆ. ಇದು ನೌಕರಿ ವೃತ್ತಿ ಜೀವನದ ಬಳುವಳಿ ನಮಗೆ. ಇದ್ರ ಬಗ್ಗೆ ಯಾರೂ ಕಾಳಜಿ ಮಾಡೋದಿಲ್ಲ, ಯಾರೂ ನೋಡೋದಿಲ್ಲ, ಹೆಂಡತಿ ಮಕ್ಕಳು ನೋಡೋದಿಲ್ಲ. ಹೌದು, ಸತ್ತು ಬಿಡ್ತೀವಿ. ಹೌದು. ಬಟ್ ಇವ್ರ ವೈಫಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವ್ರಿಗೇನೋ ಮೊದಲಿಂದಲೂ ಕೂಡ ಏನೋ ಮಾನಸಿಕ ಸ್ವಲ್ಪ ವೈಪರೀತ್ಯಗಳು. ಶಿವ ಸಫರಿಂಗ್ ಮೆಂಟಲಿ ಇದು. ಅವ್ರು ಹೇಳ್ತಾ ಇದ್ರು ಸಾಹೇಬರು, ನೋಡ್ರಿ ಮಾಲ್ಗತ್ತಿ, ನಾವು ಒಂದು ಸಲ ಅಡ್ಮಿಟ್ ಮಾಡಿದ್ರೆ 5 ಲಕ್ಷ ಬೇಕು. ನಾನು ಸುಮಾರು 50 ಸಲ ಅಡ್ಮಿಟ್ ಮಾಡೀನಿ ಅವಳಿಗೆ. ಎಲ್ಲಿ ತರಲ್ಲ ದುಡ್ಡು, ಎಲ್ಲಿ ಸಾಲ ಮಾಡೀನಿ ಅಂತ ಹೇಳ್ತಾ ಇದ್ರು ಪಾಪ ಸಾಹೇಬರು. ಸಾಲ ಮಾಡೀನಿ ಅಂತ ಒಂದು ಪಾರ್ಟಿಗೆ ಹೋದಾಗ ಹೇಳ್ತಾ ಇದ್ರು, ಸಾಲ ನಾವು 3 ಜನ ಇದ್ವಿ, ಸಾಲ ಮಾಡೀನಿ, ಎಷ್ಟೊಂದು ದುಡ್ಡು ಹಾಕಲಿಲ್ಲ ನಾನು.
ಅವ್ರು ಏನೋ ತಂಗಿಗೆ ಒಂದಿಷ್ಟು ಪ್ರಾಪರ್ಟಿ ಮಾಡಿಕೊಟ್ರೆ ಅದು ಅನಿವಾರ್ಯ ಅಣ್ಣ ಅವ್ರಿಗೆ ಟೀಚರ್ ಇದ್ದಾಳೆ ಅವ್ರಿಗೆ ಅವ್ರದ್ದು ಸುಧಾರಣೆ ಆಗಲಿ ಅಂತ ಏನೋ ವಿಶೇಷ ಲವ್ ಆ್ಯಂಡ್ ಅಫೆಕ್ಷನ್ ಇರ್ತದೆ ಅದು ಕ್ಯಾನ್ಸರ್ ಇದೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಅದನ್ನೇ ಒಂದು ಇಶ್ಯೂ ಮಾಡ್ಕೊಂಡು ಇದು ಮಾಡಿದ್ರೆ ಇವರು ವೃತ್ತಿ ಜೀವನದಲ್ಲಿ ಭಾಳ ಅಸಮಾಧಾನ ಇತ್ತು. ಇದು ವೃತ್ತಿ ಜೀವನ ಅವ್ರ ವೈಯಕ್ತಿಕ ಜೀವನದಲ್ಲಿ ಏನು ಬಿಡ್ರಿ, ಹಿ ವಾಸ್ ವೆರಿ ಹ್ಯಾಪಿ, ಎಲ್ಲರ ಜೊತೆಗೂ ಚೆನ್ನಾಗಿದ್ರು, ಎಲ್ಲ ಇದ್ದರು. ಇವ್ರ ವೈಯಕ್ತಿಕ ಜೀವನದಲ್ಲಿ ಭಾಳ ಡಿಫ್ರೆನ್ಸ್ ಇತ್ತು, ಇಬ್ಬರಿಗೂ ಭಯಂಕರ ವ್ಯತ್ಯಾಸ ಇತ್ತು. ಹಠಮಾರಿ ಜೀವನ ಇಬ್ಬರು.